ಮತ್ತು ಮಾಧ್ಯಮಗಳ ಮೂಲಕ ತಿಳಿಸೋದೇನೆಂದ್ರೆ, ಕೋಲಾರ ತಾಲೂಕು ವೇಮಗಲ್ ಹೋಬಳಿ ಮೇಡಿಯಾಳ ಗ್ರಾಮದ ಸರ್ವೆ ನಂಬರ್ 270ರಲ್ಲಿ ಸರ್ವೆ ನಂಬರ್ 270ರಲ್ಲಿ ಸರ್ಕಾರಿ ಖರಾಬಿರುತ್ತೆ. ಅದು ಕೋಲಾರ ಚಿಕ್ಕಬಳ್ಳಾಪುರ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತ ಜಮೀನು. ಇದನ್ನ ಕುರ್ಕಿ ರಾಜೇಶ್ವರಿ ಅವರ ತಂಗಿ ಆದಂತ ಅಶ್ವಿನಿ ವಿಶ್ವನಾಥ್ ರವರು ಕಾನೂನು ಬಾಹಿರವಾಗಿ ಸುಮಾರು 10 ಕೋಟಿ ಬೆಲೆ ಬಾಳುವಂತಹ ಜಮೀನನ್ನ ಅಕ್ರಮವಾಗಿ ದರಖಾಸ್ತು ಸಮಿತಿಯಿಂದ ಮಾಡಿಸಿಕೊಂಡಿದ್ದಾರೆ. ಅದಕ್ಕೆ ನಾನು ದರಖಾಸ್ತು ಸಮಿತಿ ಅಧ್ಯಕ್ಷರಾದಂತಹ ಕ್ಷೇತ್ರದ ಶಾಸಕರಾದಂತಹ ಪುತ್ತೂರು ಮಂಜುನಾಥ್ ಸರ್ ಅವರಿಗೆ ಗಮನಕ್ಕೆ ತಂದಿದ್ದೀನಿ. ಅವರಿಗೆ ಅರ್ಜಿ ಕೂಡ ಕೊಟ್ಟಿದ್ದೀನಿ ವಜಾ ಮಾಡಬೇಕಂತ. ಈಗ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೋ ಅವರು ಇದರ ಬಗ್ಗೆ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮತ್ತು ಈ ಗ್ರಾಂಟ್ದಾರರ ಮೇಲೆ ಕಾನೂನು ಶಿಸ್ತು ಕ್ರಮ ಜರುಗಿಸಬೇಕಂತ ನಾನು ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಕುರ್ಕಿ ರಾಜೇಶ್ವರಿ ಪ್ರಭಾವ ಇಲ್ಲಂದ್ರೆ ಸಾಗುವಳಿ ಚೀಟಿ ಕೊಡುವಂತ ಪ್ರಮೇಯನೇ ಬರ್ತಾ ಇರಲಿಲ್ಲ ಸರ್. ಇದು ಕುರ್ಕಿ ರಾಜೇಶ್ವರಿ ಪ್ರಭಾವ ಇಲ್ಲ ಅಂದಿದ್ರೆ ಇದು ಯಾವುದೇ ರೀತಿ ಸಾಗುವಳಿ ಚೀಟಿ ಕೊಡುವಂತ ಪ್ರಮೇಯನೇ ಬರ್ತಾ ಇರಲಿಲ್ಲ. ನಾವು ಕೂಡ ಇಲ್ಲಿವರೆಗೂ ಬರಂತ ದಾರಿನೇ ಸಿಗ್ತಾ ಇರ್ಲಿಲ್ಲ ಸರ್.